ಅನ್ನೋಸಿಫೈಡ್ ನೇಸಲ್ ಬೋನ್ ಅಂತ ನಮ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ರು. ನಮ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು NIPT. ಮನೆಗ್ ಬಂದು ಇಬ್ರು ಲಿಟ್ರಲಿ ಹತ್ತಿದೀವಿ. ಅದು ಏನಂದ್ರೆ ಆ ಮಗು ಸುತ್ತ ಒಂದು ಫ್ಲೂಯಿಡ್ ಇರುತ್ತಲ್ಲ, ಆ ಫ್ಲೂಯಿಡ್ ನ ತೆಗಿಬೇಕು. ಡಾಕ್ಟರ್ ಮತ್ತೆ ತಿರ್ಗಾ ಶಾಕ್ ಕೊಡ್ತಾರೆ. ನನಗೆ ಒಂದ್ ಇಂಜೆಕ್ಷನ್ ತಗೊಳಕ್ಕೆ ಭಯ, ಅಂತದ್ರಲ್ಲಿ ಎವ್ರಿ ಡೇ ಈ ತರ ಇಂಜೆಕ್ಷನ್ಸ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ, ಪ್ರೆಗ್ನೆಂಟ್ ಆದ್ಮೇಲೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತಾ ಅಂತ ಗೊತ್ತಾಗಿದ್ದೆ ಅವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮ್ಮ ಪ್ಯಾರೆಂಟ್ಹುಡ್ ಕಂಪ್ಲೀಟ್ ಆಗಿ 1 year ಆಯ್ತು. ಪ್ರೆಗ್ನೆನ್ಸಿ ಜರ್ನಿ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ದಿನ ಅನ್ಕೊಳ್ತಿದ್ವಿ, ಬಟ್ ಆಗಿರ್ಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ ಅಂತ ಅನ್ಸುತ್ತೆ. ಏನಾದ್ರು ಕಾಂಪ್ಲಿಕೇಶನ್ಸ್ ಇತ್ತಾ? ಅಫ್ಕೋರ್ಸ್ ಇತ್ತು. ಏನೇನೆಲ್ಲ ಟೆಸ್ಟ್ ಮಾಡ್ಸಿದ್ವಿ, ನಾವ್ ಯಾವ ಡಾಕ್ಟರ್ ಹತ್ರ ತೋರ್ಸಕ್ ಹೋದ್ವಿ, ಸೆಕೆಂಡ್ ಒಪಿನಿಯನ್ ಏನಾದ್ರು ತಗೊಂಡ್ವಾ, ನಮ್ಮ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀವಿ. So let's get started. ನನಗೆ PCOD ಇದೆ. ಹೀಗಾಗಿ ನಾವೇನಾದ್ರು ಕನ್ಸೀವ್ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಇದ್ದಿದ್ದು ನಮ್ ಗೈನಾಕಿಗೆ ವಿಸಿಟ್ ಮಾಡಿ ಅವ್ರು ಹೇಗೆ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಇತ್ತು. ಹೀಗಾಗಿ ಕಾಂಟ್ಯಾಕ್ಟೆಡ್ ಒನ್ ಆಫ್ ದ ಗೈನಾಕ್. ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ಗೈನಾಕ್ ಹತ್ರ ಹೋದ್ವಿ. ಶಿ ಸ್ಟಾರ್ಟೆಡ್ ಗಿವಿಂಗ್ ಸಮ್ ಟ್ಯಾಬ್ಲೆಟ್ಸ್. ಅಂದ್ರೆ ಎಗ್ ಬರೋಕ್ಕೆ ಅಥವಾ ಎಗ್ ಗಾತ್ರ ಇಷ್ಟು ದೊಡ್ಡದಾಗ್ಬೇಕು ಅನ್ನೋದಕ್ಕೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟ್ ಕೊಟ್ರು, ಟೈಮ್ ಕೊಟ್ರು, ಈ 5 days ಅಲ್ಲಿ ನೀವು ಸೇರ್ಬೇಕು ಹಂಗೆ ಹಿಂಗೆ ಅಂತ. ಸರ್ಪ್ರೈಸಿಂಗ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಮ್ಗೆ ಪಾಸಿಟಿವ್ ರಿಸಲ್ಟ್ ಬಂತು. ಸೊ ನಾವು ಕನ್ಸೀವ್ ಆದ್ವಿ. ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು, ಎಸ್ ಯು ಆರ್ ಪ್ರೆಗ್ನೆಂಟ್ ಅಂತ. ಆಮೇಲೆ ಫಸ್ಟ್ ಸ್ಕ್ಯಾನ್ ಬರೋದೆ 3rd monthಗೆ. 3rd month NT ಸ್ಕ್ಯಾನ್ ಮಾಡ್ತಾರೆ. ಒಂದಷ್ಟು ಸಾಫ್ಟ್ ಮಾರ್ಕರ್ಸ್ ನ ಚೆಕ್ ಮಾಡ್ತಾರೆ. ಅಂದ್ರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನೋ ಇರಬಾರ್ದು ಅನ್ನೋ ತರ ಇರುತ್ತೆ ಟೆಸ್ಟ್ ಗಳು, ಅದನ್ನ ಮಾಡ್ತಾರೆ. ನಮ್ಗೆ ಚೆಕ್ ಮಾಡಿದಾಗ ನೇಸಲ್ ಬೋನ್ ಅಷ್ಟು ಉದ್ದ ಬಂದಿರ್ಲಿಲ್ಲ ಅಂತ ಬಂತು ಅಲ್ವಾ. ಡೌನ್ ಸಿಂಡ್ರೋಮ್ ಮತ್ತೆ ಅಬ್ನಾರ್ಮಾಲಿಟಿಗೆ ಸಾಫ್ಟ್ ಮಾರ್ಕರ್, ಬಟ್ ಇಟ್ ಇಸ್ ನಾಟ್ ಅ ಕನ್ಫರ್ಮ್ ಟೆಸ್ಟ್. ಸೊ NT ಸ್ಕ್ಯಾನಿಗೆ ಹೋದಾಗ ನಮ್ಗೆ ಗೊತ್ತಾಗಿದ್ದು ಅನ್ನೋಸಿಫೈಡ್ ನೇಸಲ್ ಬೋನ್ ಅಂತ ನಮ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ರು. ಸೊ ಡಾಕ್ಟರ್ ಅಂದ್ರು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಟೆಸ್ಟ್ ಗಳನ್ನೂ ಮಾಡ್ಸೋಣ, ಸೊ ದಟ್ ವಿಲ್ ಬಿ ಕ್ಲಿಯರ್. ಆತರ ಏನೂ ಇಲ್ಲ, ತಿಳ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಟೆಸ್ಟ್ ಹೇಳಿದ್ರು. ಅದರಲ್ಲಿ ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು NIPT ಅಂದ್ರೆ ನಾನ್ ಇನ್ವೇಸಿವ್ ಪ್ರಿನ್ಯಾಟಲ್ ಟೆಸ್ಟ್ ಅಂತ. ಅದು ನಾರ್ಮಲ್ ಲೈಕ್ ಆಸ್ ಯೂಶುವಲ್ ಬ್ಲಡ್ ನ ಹೇಗ್ ತಗೋತಾರಲ್ಲ ಆ ತರ ತಗೊಳ್ತಾರೆ. ಅದು ಬ್ಲಡ್ ತಗೊಂಡ್ ಹೋದ್ರು, ರಿಸಲ್ಟ್ ಬರಕ್ಕೆ ಒಂದು 15 days ಆಗುತ್ತೆ ಅಂತ ಹೇಳಿದ್ರು. ಅಂಡ್ 10 days ಅಲ್ಲೇ ನಮ್ ರಿಸಲ್ಟ್ ಬಂತು. ಥ್ಯಾಂಕ್ಫುಲಿ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ತರಾನೇ ರಿಸಲ್ಟ್ ಬಂತು. ಅಂಡ್ ರಿಪೋರ್ಟ್ ತಗೊಂಡ್ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಅವ್ರು ಇನ್ನೊಂದು ಏನ್ ಸಜೆಸ್ಟ್ ಮಾಡಿದ್ರು ಅಂದ್ರೆ, ಇದ್ರಲ್ಲಿ ಲೈಕ್ 100% ನಮಗೆ ಗೊತ್ತಾಗಲ್ಲ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ವಾ ಬೇಬಿಗೆ ಅಂತ. ಬಟ್ ಈ ರಿಪೋರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿದೆ. ಇನ್ ಕೇಸ್ ನಿಮ್ಗೆ 100% ರಿಸಲ್ಟ್ ಬೇಕು ಅಂತ ಅಂದ್ರೆ ನೀವು ಇನ್ನೊಂದು ಟೆಸ್ಟ್ ನ ಮಾಡಿಸ್ಬೇಕು. ಅದು ಆಮ್ನಿಯೋಸಿಂಥೆಸಿಸ್ ಅಂತ ಹೇಳಿದ್ರು. ಸೊ NIPT ಗೆ ಎಷ್ಟು ಖರ್ಚಾಗಿದ್ದು ನಮ್ಗೆ? ಅರೌಂಡ್ 15,000 to 20,000. ಅದಕ್ಕಿಂತ ಮುಂಚೆ ನಾವ್ 3rd month ಸ್ಕ್ಯಾನಿಗೆ ಹೋಗಿದ್ವಿ ಅಲ್ಲ, ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಓಕೆ ಒಂದ್ಸತಿ ಕನ್ಸೀವ್ ಆದ್ಮೇಲೆ ಮುಗೀತು. ಕನ್ಸೀವ್ ಆಗೋದೇ ಕಷ್ಟ. ಒಂದ್ಸತಿ ಕನ್ಸೀವ್ ಆದ್ಮೇಲೆ ಎಲ್ಲ ಸ್ಮೂತ್ ಆಗೇ ಹೋಗುತ್ತೆ, ಆರಾಮಾಗಿ ಡೆಲಿವರ್ ಮಾಡ್ಬಿಡ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ಪ್ರೆಗ್ನೆಂಟ್ ಆದ್ಮೇಲೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತಾ ಅಂತ ಗೊತ್ತಾಗಿದ್ದೆ ಅವಾಗ. ಇದು ನಮ್ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ. NT ಸ್ಕ್ಯಾನ್ ಆದ್ಮೇಲೆ ಹಿಂಗೆಲ್ಲ ರಿಸಲ್ಟ್ ಬಂದ್ಬಿಡ್ತಲ್ಲ, ಫುಲ್ ಭಯ. ಮನೆಗ್ ಬಂದು ಇಬ್ರು ಲಿಟ್ರಲಿ ಹತ್ತಿದೀವಿ. ಈ ಕಡೆ ಪೇರೆಂಟ್ಸ್ಗೂ ಶೇರ್ ಮಾಡ್ಕೊಳಕ್ ಆಗಲ್ಲ, ಫ್ರೆಂಡ್ಸ್ಗೂ ಶೇರ್ ಮಾಡಕ್ ಆಗಲ್ಲ. ಒಂದು ಎಲ್ ಜಡ್ಜ್ ಮಾಡ್ಬಿಡ್ತಾರೋ ಅನ್ನೋ ಭಯ. ಸೊ ಲಿಟ್ರಲಿ ಅವತ್ತು ಮನೆಗ್ ಬಂದ್ ಹತ್ತಿದೀವಿ. ಯಾಕಪ್ಪ ದೇವ್ರೆ, ನಮ್ಗೆ ಯಾಕೆ ಹಿಂಗಾಗ್ಬೇಕು, ಬೇರೆಯವ್ರಿಗೆಲ್ಲ ಇಷ್ಟು ಈಸಿಯಾಗಿ ಆಗ್ಬಿಡುತ್ತಲ್ಲ ಅಂತ. ಅಂಡ್ ನನ್ಗೆ ಈ ತರ ಆದ್ಮೇಲೆನೆ ನಾನು ಎಷ್ಟೊಂದು ಕೇಸಸ್ ನ ನೋಡಿದೆ. ಡಾಕ್ಟರ್ ಹೇಳಿದ್ರು ಅಂಡ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ಎಷ್ಟೊಂದು ಕೇಸಸ್ ಗೊತ್ತಾಯ್ತು. ಆಮೇಲೆ ಈ ಟೆಸ್ಟ್ ಎದಕ್ ಮಾಡಿಸ್ತಾರೆ? ಸುಮ್ನೆ ಡಾಕ್ಟರ್ಗಳು ಏನಾದ್ರು ದುಡ್ಡು ತಗೊಳಕ್ಕೆ ಮಾಡ್ತಾರ ಅಂತ ನಮ್ ಮನ್ಸಲ್ಲೂ ಆ ಡೌಟ್ ಇತ್ತು ಆಕ್ಚುಲಿ. ಆಗ ನೋಡಿದ್ರೆ ಸೈಂಟಿಫಿಕಲಿ ಇವಾಗ ಅಷ್ಟು ನಮ್ಗೆ ಡೌನ್ ಸಿಂಡ್ರೋಮ್ ಇರೋ ಕಿಡ್ಸ್ ನೋಡಕ್ ಸಿಗಲ್ಲ. ಯಾಕೆ ಅಂತಂದ್ರೆ ಜನರು ಇವಾಗ ಈ ಟೆಸ್ಟ್ ಮಾಡಿಸ್ತಾ ಇರೋದ್ರಿಂದ ಆತರ ಕಿಡ್ಸ್ ಹುಡ್ತಾ ಇಲ್ಲ. ಖರ್ಚಾಗೆ ಆಗುತ್ತೆ, ಈ ಟೆಸ್ಟ್ ಗಳಿಗೆಲ್ಲ ಖರ್ಚಾಗುತ್ತೆ. ಬಟ್ ಅದನ್ನ ನೀವು ಇವಾಗ ಖರ್ಚು ಮಾಡಿದ್ರೆ ಪ್ರಾಬಬ್ಲಿ ಮುಂದೆ ನಿಮ್ಗೆ ಖರ್ಚು ಮಾಡೋ ಪ್ರಸಂಗ ಬರ್ಲಿಕ್ಕಿಲ್ಲ. ನೀವು ಯಾವ ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಲೈಕ್ ಯು ಹ್ಯಾವ್ ಟು ಟ್ರಸ್ಟ್, ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಡಾಕ್ಟರ್. ನಾವ್ ಹಂಗೆ ಮಾಡಿದ್ದು. ನಾವು ಫಸ್ಟ್ ಹೋಗಿದ್ದು ಅದೇ ಡಾಕ್ಟರ್ ಹತ್ರ ಅಂಡ್ ನಮ್ ಡೆಲಿವರಿ ಮಾಡ್ಕೊಂಡಿದ್ದು ಅದೇ ಡಾಕ್ಟರ್ ಹತ್ರ. ಅವ್ರು ಏನ್ ಹೇಳ್ತಾರೆ ಹಂಗೆ ಫಾಲೋ ಮಾಡ್ಕೊಂಡ್ ಬಂದ್ವಿ. ಅಂಡ್ ನಮ್ಗೆ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನಮ್ ಡಾಕ್ಟರ್ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ರು.
ಡಾಕ್ಟರ್ ಅರುಣಾ ಸಹದೇವ್ ಅಂತ RR ನಗರ್ ಅಲ್ಲಿ ಅವ್ರ ಕ್ಲಿನಿಕ್ ಇದೆ, ನಾವ್ ಅಲ್ಲಿ ತೋರಿಸಿದ್ದು. ಫಸ್ಟ್ ಹೋದ ತಕ್ಷಣನೇ ಕಾನ್ಫಿಡೆನ್ಸ್ ಕೊಟ್ರು, ಆಗುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಅಂಡ್ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡೋರು ಅಂಡ್ ಅಷ್ಟೇ ನಾಲೆಜಬಲ್ ಕೂಡ. ನಾವೇನಾದ್ರು ಕೇಳಿದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋರು. ಡಾಕ್ಟರ್ ವಾಸ್ ಲೈಕ್ ಅ ವೆರಿ ಗುಡ್ ಡಾಕ್ಟರ್. ಸೊ NIPT ಆಯ್ತು ಅಂಡ್ ನೆಕ್ಸ್ಟ್ ಆಮ್ನಿಯೋ ಮಾಡಿಸ್ಕೊಳಕ್ಕೆ ಹೇಳಿದ್ರು. ಬಟ್ ಅದು ನಮ್ಮ ಮೇಲೆ ಬಿಟ್ಟಿದ್ರು, ನಿಮ್ಗೆ ಬೇಕಿದ್ರೆ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಲೈಕ್ ಯು ಕ್ಯಾನ್ ಗೋ ಅಹೆಡ್ ಅಂತ ಹೇಳಿದ್ರು. ಒಬ್ವಿಯಸ್ಲಿ ಯಾರಿಗಾದ್ರು 100% ಕ್ಲಾರಿಟಿ ಬೇಕೇ ಬೇಕು, ನನ್ನ ಮಗು ಆರಾಮಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳಕ್ಕೆ. ಆಮೇಲೆ ಹುಟ್ಟಿದ್ಮೇಲೆ ನಾವು ವಾಪಸ್ ಈ ಸ್ಟೇಜಿಗೆ ಬಂದು ನಾವು ಚೇಂಜ್ ಮಾಡಕ್ ಆಗಲ್ಲ. ಇವಾಗ್ಲೇ ನಮ್ಗೆ ಅದು ಅಪಾರ್ಚುನಿಟಿ ಇದೆ, ಲೈಕ್ ಚೆಕ್ ಮಾಡ್ಕೊಳಕ್ಕೆ, ಟೆಸ್ಟ್ ಮಾಡಿಸ್ಕೊಳಕ್ಕೆ ಅಂತ. ಹಿಂಗಾಗಿ ನಾವಿಬ್ರು ಡಿಸ್ಕಸ್ ಮಾಡಿ ಆಮ್ನಿಯೋಸೆಂಟೆಸಿಸ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ತುಂಬಾ ಭಯ ಆಗಿತ್ತು, ಯಾಕಂದ್ರೆ ಮೊದ್ಲೇ ಹೇಳಿದ್ರು ಈ ತರ ಒಂದ್ ದೊಡ್ಡ ಇಂಜೆಕ್ಷನ್ ತಗೊಂಡು ಆಮ್ನಿಯೋ ಫ್ಲೂಯಿಡ್ ನ ತೆಗಿತಾರೆ ಅಂತ. ಇವಳ್ದು ಹೊಟ್ಟೆ ಫುಲ್ ತುಂಬಿದೆ, ಅದು ಐ ಥಿಂಕ್ ಆಮ್ನಿಯೋ 4.5 months ಗೆ ಮಾಡಿದ್ ಅನ್ಸುತ್ತೆ ಆಮ್ನಿಯೋಸೆಂಟೆಸಿಸ್. ಅದು ಏನಂದ್ರೆ ಮಗು ಇರುತ್ತಲ್ಲ, ಮಗು ಸುತ್ತ ಒಂದು ಫ್ಲೂಯಿಡ್ ಇರುತ್ತಲ್ಲ, ಅದಕ್ಕೆ ಆಮ್ನಿಯೋ ಫ್ಲೂಯಿಡ್ ಅಂತ ಹೇಳ್ತಾರೆ. ಆ ಫ್ಲೂಯಿಡ್ ನ ತೆಗಿಬೇಕು. ಸೊ ಹೆಂಗೆ ಅಂದ್ರೆ ಸ್ಕ್ಯಾನ್ ಮಾಡ್ತಾ ಮಾಡ್ತಾ ಲೈಕ್ ಒಂದ್ ದೊಡ್ಡ ಸೂಜಿ ಅಲ್ಲಿ ಒಳಗಡೆ ಹಾಕಿ ಆ ಫ್ಲೂಯಿಡ್ ನ ತಗೊಳ್ತಾರೆ, ಅದನ್ನ ಟೆಸ್ಟಿಗೆ ಕಳಿಸ್ತಾರೆ. ಅವಾಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು, ನಮ್ ಬೇಬಿಗೆ ಏನಾದ್ರು ಆಗ್ಬಿಟ್ರೆ ಅಂತ. ನಾವ್ ಇದನ್ನ ಮಾಡಿಸಿದ್ದು ಕ್ಯಾಡಬಮ್ಸ್ ಅಲ್ಲಿ, ಬನಶಂಕರಿ ನಿಯರ್ ಮದರ್ಹುಡ್ ಹಾಸ್ಪಿಟಲ್. ಅಲ್ಲಿ ನಾವು ಮಾಡಿಸಿದ್ದು. ಆ ಡಾಕ್ಟರ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು. ಒಂದು 25 to 30K ಆಯ್ತು ಅನ್ಸುತ್ತೆ. 10 days ಅಲ್ಲಿ ರಿಸಲ್ಟ್ ಬಂತು. ಬಟ್ ಆ ರಿಸಲ್ಟ್ ಬರೋವರೆಗೂ ಮನ್ಸಲ್ಲಿ ಆ ಭಯ ಅದು ಕೂಡ ಎಲ್ಲ ಇರುತ್ತಲ್ಲ, ಅದು ಹೇಳ್ಕೊಳಕ್ಕೆ ಆಗಲ್ಲ ಯಾರ ಹತ್ರನು. ಆ ರಿಸಲ್ಟ್ ಅಲ್ಲಿ ಲೈಕ್ 100% ಬೇಬಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ಗೋ ಹೆಡ್ ವಿತ್ ಯೋರ್ ಪ್ರೆಗ್ನೆನ್ಸಿ ಅಂತ ಬಂತು. ಅಂಡ್ ಅದಕ್ಕಿಂತ ಮುಂಚೆ ಡಾಕ್ಟರ್ ನಮ್ಗೆ ಸೆಕೆಂಡ್ ಒಪಿನಿಯನ್ ತಗೊಳಕ್ಕೆ ಬೇರೆ ಡಾಕ್ಟರ್ ಹತ್ರ ಕಳ್ಸಿದ್ರು ಅಲ್ವಾ. ಆ ಡಾಕ್ಟರು ಹೇಳಿದ್ರು, ಇಷ್ಟು ಕಾಂಪ್ಲಿಕೇಶನ್ ಆದ್ರೂ ಈಗಿನ ಜನ ಏನ್ ಮಾಡ್ತಾರೆ, ನಮಗ್ ಬೇಡವೇ ಬೇಡ ಬೇಬಿ ಅಂತ ತಗ್ಸ್ಬಿಡ್ತಾರೆ. ನೀವ್ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ, ಮಗುಗ್ ಏನೂ ಆಗಿಲ್ಲ, ಜಸ್ಟ್ ನಮ್ಮ ಕ್ಲಾರಿಟಿಗೋಸ್ಕರ ನಾವ್ ಈ ಟೆಸ್ಟ್ ನ ಮಾಡಿಸ್ತಿದೀವಿ. ಹಂಗೇನಾದ್ರು ಲೈಕ್ ಸರಿ ಬರ್ಲಿಲ್ಲ ಅಂದ್ರೆ ಮುಂದೆ ನಾವು ಸ್ಟೆಪ್ ತಗೋಬಹುದು. ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಅವಾಗ ತೆಗ್ಸೋದು ಸೆನ್ಸ್ ಆಗುತ್ತೆ. ಬಟ್ ಹೆದರ್ಕೊಂಡ್ಬಿಟ್ಟು ಇನ್ನ ಪೂರ್ತಿ ಟೆಸ್ಟ್ ಆಗ್ದೇನೆ ಇನಿಷಿಯಲ್ ಸಾಫ್ಟ್ ಮಾರ್ಕರ್ ನೋಡ್ಬಿಟ್ಟಿನೇ ತೆಗ್ಸ್ಬಿಡೋದು ಸರಿ ಅಲ್ಲ ಅಂತ ನೀಟಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದೆಲ್ಲ ಆದಾಗ 5 months ಮೇಲೆ ಆಗಿತ್ತು ನನಗೆ. ಆ ಹೊಟ್ಟೆನೂ ಕಾಣಿಸ್ತಿತ್ತು. ಆಮೇಲೆ ನಾವು ಲೈಕ್ ನಮ್ ಪೇರೆಂಟ್ಸ್ ಹೇಳಿದ್ವಿ ಈ ತರ ಎಲ್ಲ ಆಯ್ತು ಅಂತ. ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಒಂದು ನಿಮ್ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಂಡ್ ಇನ್ನೊಂದು ನಾವು ಬ್ಯಾಂಗ್ಳೂರಲ್ಲಿ ಇರೋದಲ್ವಾ, ನಾವ್ ಇಲ್ಲೇ ತೋರ್ಸಿದ್ವಿ. ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ, ಬೆಂಗಳೂರಲ್ಲಿ ಅಂತ ಅಂದ್ರೆ ಡಾಕ್ಟರ್ಸ್ ಎಲ್ಲ ದುಡ್ಡು ತಗೊಳಕ್ಕೆ ನೋಡ್ತಾರೆ, ಜಾಸ್ತಿ ದುಡ್ಡು ಖರ್ಚು ಮಾಡ್ಸಕ್ ನೋಡ್ತಾರೆ ಅಂತೆಲ್ಲ ಹೇಳ್ತಿದ್ರು. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ, ಪ್ಲೀಸ್ ಅದನ್ನೆಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಇವಾಗಿನ ಕಾಲದಲ್ಲಿ ಹೆಲ್ತ್ ಇಂಡಸ್ಟ್ರಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ, ಪ್ರೋಗ್ರೆಸ್ ಅಂದ್ರೆ ತುಂಬಾ ಮುಂದೆ ವರ್ದಿದೆ. ಸೊ ನಮ್ಮಂತವ್ರೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಕರೆಕ್ಟ್. ಅಂಡ್ ಯಾವ ಡಾಕ್ಟರ್ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ, ಯಾಕಂದ್ರೆ ನಾಳೆ ಏನಾದ್ರು ಆದ್ರೆ ಮತ್ತೆ ನಾವು ವಾಪಸ್ ಹೋಗಿ ಡಾಕ್ಟರ್ನೇ ಕೇಳೋದು ಅಲ್ವಾ. ಸೊ ಡಾಕ್ಟರ್ ಇಸ್ ಡೂಯಿಂಗ್ ದೇರ್ ವರ್ಕ್. ನಿಮ್ಮ ಲೈಫ್ ಸ್ಟೈಲ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಟ್ರಸ್ಟ್ ಯುವರ್ ಡಾಕ್ಟರ್. ಅಟ್ಲೀಸ್ಟ್ ಇವಾಗಾದ್ರೂ ಓಕೆ ಸರಿ ಆಯ್ತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ಲ ಡೆಲಿವರಿವರೆಗೂ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಡಾಕ್ಟರ್ ಮತ್ತೆ ತಿರ್ಗಾ ಶಾಕ್ ಕೊಡ್ತಾರೆ, ನಿಮ್ ಬ್ಲಡ್ ಕ್ಲಾಟ್ ಆಗ್ಬಾರ್ದು ಅಂತ ಅವೆಪರಿನ್ ಇಂಜೆಕ್ಷನ್ಸ್ ತಗೋಬೇಕು ಆನ್ ಡೈಲಿ ಬೇಸಿಸ್, ಸೊ ದಟ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ನ್ಯೂಟ್ರಿಯೆಂಟ್ಸ್ ಆಯ್ತು, ಗ್ರೋತ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬೇಬಿ ವೇಟ್ ಎಷ್ಟಿರ್ಬೇಕಿತ್ತು ಆ ತಿಂಗಳಲ್ಲಿ ಅಷ್ಟಿರ್ಲಿಲ್ಲ, ಒಂದ್ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಡಾಕ್ಟರ್ ಅವೆಪರಿನ್ ಇಂಜೆಕ್ಷನ್ಸ್ ತಗೋತಾ ಇರಿ, ನಿಮ್ದು ಬ್ಲಡ್ ಕ್ಲಾಟ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ಅದು ಅವೆಪರಿನ್, ಅದು ಕಾರ್ಟ್ರೇಜ್ ಅಲ್ಲಿ ಬರುತ್ತೆ. ಇನ್ಸುಲಿನ್ ಹೇಗ್ ತಗೋತಾರಲ್ಲ ಸೇಮ್ ಅದೇ ತರ, ಬಟ್ ಅದನ್ನ ಎವ್ರಿ ಡೇ ತಗೋಬೇಕು. ಸ್ಟಿಲ್ ಇಟ್ ವಾಸ್ ಪೇನ್ಫುಲ್ ಟು ಸಿ ಹರ್ ಅಂಡ್ ಸಮಟೈಮ್ಸ್ ಶಿ ಯೂಸ್ ಟು ಬ್ಲೀಡ್. ಅದನ್ನ ನೋಡಿ ತುಂಬಾ ಬೇಜಾರಾಗ್ತಿತ್ತು. ನನಗೆ ಒಂದ್ ಇಂಜೆಕ್ಷನ್ ತಗೊಳಕ್ಕೆ ಭಯ, ಅಂತದ್ರಲ್ಲಿ ಎವ್ರಿ ಡೇ ಈ ತರ ಇಂಜೆಕ್ಷನ್ಸ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ. ಸೊ ಅದನ್ನ ನನ್ಗೆ ಅರೌಂಡ್ 5.5-6 months ಸ್ಟಾರ್ಟ್ ಮಾಡಿ 1.5-2 months ವರ್ಗೂ ಕೊಡಕ್ ಹೇಳಿದ್ರು. ನೆಕ್ಸ್ಟ್ ಸ್ಕ್ಯಾನ್ ಗಳಲ್ಲಿ ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿರೋದ್ ನೋಡಿ ಸ್ಟಾಪ್ ಮಾಡಕ್ ಹೇಳಿದ್ರು. ಈ 3 ಥಿಂಗ್ಸ್ ನ ನಾನು ಶೇರ್ ಮಾಡ್ಬೇಕು ಅಂತ ಎಷ್ಟೊಂದ್ ದಿನದಿಂದ ಅನ್ಕೊಳ್ತಿದ್ವಿ, ಆಗಿರ್ಲಿಲ್ಲ. ಫೈನಲಿ ಇವತ್ತು ಶೇರ್ ಮಾಡ್ತಿದೀವಿ. ಡೆಲಿವರಿಗಿಂತ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ ನಾವು. ಸೊ ಇದಾಗಿತ್ತು ನಮ್ಮ ಪ್ರೆಗ್ನೆನ್ಸಿ ಜರ್ನಿ. ಎಷ್ಟೊಂದ್ ಜನ ಕೇಳೋರು ಬಾಯ್ ಬೇಬಿ ಬೇಕಾ ಗರ್ಲ್ ಬೇಬಿ ಬೇಕಾ ಅಂತ. ನಾವ್ ಹೇಳ್ತಿದ್ದಿದ್ ಒಂದ್ ಹೆಲ್ದಿ ಬೇಬಿ ಬಂದ್ರೆ ಸಾಕು, ಬೇರೆ ಏನು ಬೇಡ ಅಂತ ಹೇಳಿ.
ಟಚ್ ವುಡ್. ಅಂಡ್ 26th of December ಡೆಲಿವರ್ ಆಗಿದ್ದು. ಅವಳನ್ನ ನೋಡಿದ ತಕ್ಷಣ ಇಷ್ಟೆಲ್ಲ ನಮ್ದು ಪಾತ್ ಇತ್ತಲ್ಲ ಎಲ್ಲ ಮರ್ತೇ ಹೋಗ್ಬಿಡ್ತು. ಇವಾಗ ಬೇಬಿ 1 year ಕಂಪ್ಲೀಟ್ ಮಾಡಿದ್ಲು ನಮ್ಮ ಮಗಳು. ನಿಮ್ಗೆ ನಿಮ್ ಡಾಕ್ಟರ್ ಏನಾದ್ರು NIPT ಅಥವಾ ಆಮ್ನಿಯೋ ಸಜೆಸ್ಟ್ ಮಾಡಿದ್ರೆ ಡೋಂಟ್ ವರಿ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಇಟ್ಸ್ ಜಸ್ಟ್ ಟು ಕನ್ಫರ್ಮ್ ದಟ್ ಯುವರ್ ಬೇಬಿ ಇಸ್ ಆಲ್ ರೈಟ್ ಅನ್ನೋದಕ್ಕೆ ಮಾತ್ರ ಆ ಟೆಸ್ಟ್ ನ ಮಾಡಿಸ್ತಿರ್ತಾರೆ. ಡೋಂಟ್ ಥಿಂಕ್ ದಟ್ ನನ್ಗೆ ಯಾಕೆ ಈ ತರ ಕಷ್ಟ ಕೊಡ್ತಿದ್ದಾನೆ ದೇವ್ರು, ನಾನೇ ಯಾಕೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಿಮ್ ತರ ಎಷ್ಟೊಂದ್ ಜನ ಇದನ್ನ ಈ ಫೇಸ್ ನ ಪಾಸ್ ಮಾಡಿ ಬಂದಿರ್ತಾರೆ. ಅದ್ರಲ್ಲಿ ನಾವು ಒಬ್ರು. ನಮ್ ಎಕ್ಸ್ಪೀರಿಯನ್ಸ್ ನ ನಾವು ಶೇರ್ ಮಾಡ್ಕೊಂಡಿದ್ದು ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಇದಾಗಿತ್ತು ನಮ್ಮ ಪ್ರೆಗ್ನೆನ್ಸಿ ಜರ್ನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋರು ಯಾರು ಈ ತರ ಈ ಫೇಸ್ ಅಲ್ಲಿ ಹೋಗ್ತಾ ಇದ್ರೆ ಪ್ಲೀಸ್ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು.